ನಮಸ್ತೆ, ನಾನು ಡಾಕ್ಟರ್ ಅಂಬುಜಾಕ್ಷಿ, ಆಯುರ್ವೇದ ವೈದ್ಯೆ, ಶ್ರೀ ರಾಜ್ಞಿ ಆಯುರ್ವೇದ ಕ್ಲಿನಿಕ್ಕಿಂದ. ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥ ವಿಷಯ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಫಾಲೋ ಮಾಡ್ತಾ ಇರೋಂಥದ್ದು, ಬೆಳಗ್ಗೆ ಎದ್ದು 2 ಲೋಟ ನೀರು ಕುಡಿಯೋಂಥದ್ದು, ನೆಲ್ಲಿಕಾಯಿ ಜ್ಯೂಸ್, ABG ಜ್ಯೂಸ್, ಬೀಟ್ರೂಟ್ ಮತ್ತು ಕ್ಯಾರೆಟ್ದು ಬೇರೆ ಬೇರೆ ತರಕಾರಿಗಳದ್ದು ಜ್ಯೂಸಸ್ ಮಾಡಿ ಅದನ್ನು ಐಸ್ ಕ್ಯೂಬ್ ಫಾರ್ಮಲ್ಲಿ ಸ್ಟೋರ್ ಮಾಡಿ ಅದನ್ನು ದಿನನಿತ್ಯ ಒಂದು ಐಸ್ ಕ್ಯೂಬ್ನ ಬಳಸ್ತಾ ಇದ್ದಾರೆ. ಇದರಿಂದ ನಮಗೆ ಆರೋಗ್ಯ ನಿಜವಾಗ್ಲೂ ಸುಧಾರಿಸಲಿಕ್ಕೆ ಒಳ್ಳೆಯದಾಗತ್ತಾ, ಅಥವಾ ಇದರಿಂದ ನಮಗೆ ಆರೋಗ್ಯ ಕೆಡುವಲ್ಲಿ ಅಡ್ಡ ಪರಿಣಾಮಗಳು ಆಗುತ್ತಾ, ನಾವು ತಿಳ್ಕೊಳ್ಳೋಣ. ನೋಡಿ, ನಮ್ಮ ಆಯುರ್ವೇದದಲ್ಲಿ ಎಲ್ಲೂ ಬೆಳಗ್ಗೆ ಎದ್ದಿದ ತಕ್ಷಣ ನೀರು ಕುಡಿಬೇಕು ಅನ್ನೋದಿಲ್ಲ. ಅದರಿಂದ ನಿಮಗೇನಾಗುತ್ತೆ ಅಂತಂದರೆ, ರಾತ್ರಿ ಇಡೀ ನಾವು ಮಲ್ಕೊಂಡಿರ್ತೀವಿ, ರೆಸ್ಟಿಂಗ್ ಪೊಸಿಷನ್ನಲ್ಲಿರ್ತೀವಿ. ಬೆಳಗ್ಗೆ ತಾನೇ ನಮಗೆ ಜೀರ್ಣಶಕ್ತಿ ಬರ್ತಾ ಇರುತ್ತೆ. ಹೇಗೆ ಅಂದರೆ, ನೀವು ಒಂದು ಒಲೆಯನ್ನು ಹೊತ್ತಿಸ್ತಾ ಇರ್ತೀರ. ಒಲೆ ಅವಾಗ ತಾನೇ ಬೆಂಕಿ ಉರಿತಾ ಇರೋವಾಗ ನೀವು ನೀರು ಹಾಕಿಬಿಟ್ರೆ ಏನಾಗುತ್ತೆ? ಬೆಂಕಿ ನಂದೋಗುತ್ತೆ. ಅದೇ ರೀತಿಯಾಗಿ ನಾವು ಎದ್ದಿದಾಗ ಅವಾಗ ತಾನೇ ಜೀರ್ಣಶಕ್ತಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ, ಗ್ಯಾಸ್ಟ್ರಿಕ್ ಜ್ಯೂಸಸ್ ಉತ್ಪತ್ತಿ ಆಗ್ತಾ ಇರುತ್ತೆ. ನೀವು ಆ ಸ್ವಲ್ಪವಾಗಿ ಉರಿತಾ ಇರೋ ಬೆಂಕಿಗೆ ನೀವು ಸಡನ್ನಾಗಿ ನೀರು ಹಾಕಿದರೆ ಹೇಗೆ ಅಗ್ನಿ ನಂದಿ ಹೋಗುತ್ತೋ, ಅದೇ ಥರನೇ ನಿಮ್ಮ ಜಠರಾಗ್ನಿ, ಹೊಟ್ಟೆಯಲ್ಲಿ ಜೀರ್ಣವನ್ನು ಉಂಟು ಮಾಡುವಂಥ ಅಗ್ನಿ ಏನಿದೆ ಅದು ಕಡಿಮೆ ಆಗಿಬಿಡುತ್ತೆ. ಅದರಿಂದ ನೀವು ದಿನ ಇಡೀ ಸೇವಿಸಿದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ. ಇದರಿಂದ ಹೊಟ್ಟೆ ಉಬ್ಬರ ಬರೋಂಥದ್ದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಇನ್ನೊಂದು ನೆಲ್ಲಿಕಾಯಿ. ನೆಲ್ಲಿಕಾಯಿ ಹೌದು ಒಳ್ಳೆಯದು, ಅದರಲ್ಲಿ ತುಂಬ ವಿಟಮಿನ್ ಸಿ ಇದೆ, ಒಳ್ಳೊಳ್ಳೆ ನ್ಯೂಟ್ರಿಯೆಂಟ್ಸ್ ಇದೆ, ತೊಗೊಳ್ಬೇಕು, ಒಳ್ಳೆಯದು. ಆದರೆ ನಾವು ಇತ್ತೀಚಿನ ದಿನಗಳಲ್ಲಿ ನಮಗೆ ಸಿಗ್ತಾ ಇರ್ತಕ್ಕಂಥ ನೆಲ್ಲಿಕಾಯಿ G9 ಇದೆಯಾ? ಮಾರ್ಕೆಟಲ್ಲಿ ನೀವು ನೋಡಿರ್ಬೋದು, ಈಗ ಸಿಗ್ತಾ ಇರೋದೆಲ್ಲ ನಮಗೆ ಹೈಬ್ರಿಡ್ ನೆಲ್ಲಿಕಾಯಿ. ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ, ನಿತ್ಯ ಸೇವನೀಯ ಒಂದು ನೆಲ್ಲಿಕಾಯಿ ದಿನ ಬಳಸಬೇಕು ಅಂತ ಹೇಳಿದ್ದಾರೆ. ಆದರೆ ನಮಗೆ ಇವಾಗ ಸಿಗ್ತಾ ಇರ್ತಕ್ಕಂಥದ್ದು ಅದು ಒರಿಜಿನಲ್ ನೆಲ್ಲಿಕಾಯ ನಾವು ನೋಡ್ಕೋಬೇಕು. ಈಗೆಲ್ಲ ಮಾರ್ಕೆಟಲ್ಲಿ ನಿಮಗೆ ದಪ್ಪದ ತುಂಬ ದೊಡ್ಡದು ನೆಲ್ಲಿಕಾಯಿ ಸಿಗುತ್ತೆ, ಅದು ಎಲ್ಲ ಹೈಬ್ರಿಡ್ ವೆರೈಟಿ ಆಗಿರುತ್ತೆ. ಅದರಲ್ಲಿ ಹುಳಿ ಅಂಶ ತುಂಬ ಜಾಸ್ತಿ ಇರೋದ್ರಿಂದ, ಅದರಿಂದ ದಿನನಿತ್ಯ ನೀವು ಸೇವನೆ ಮಾಡೋದ್ರಿಂದ ಅತಿ ಹೆಚ್ಚಾಗಿನ ಹುಳಿಯಿಂದ ಕೂಡ ನಿಮಗೆ ಅಡ್ಡ ಪರಿಣಾಮಗಳ ಆಗ್ತಾ ಇದೆ. ಇನ್ನೂ ಒಂದು ಐಸ್ ಕ್ಯೂಬ್ಸ್ ಫಾರ್ಮಲ್ಲಿ ಸ್ಟೋರ್ ಮಾಡಿ ತಗೊಳ್ತಾ ಇರ್ತಕ್ಕಂಥದ್ದು. ನೋಡಿ, ಆ ತರಕಾರಿಗಳನ್ನು ಫ್ರಿಜ್ಜಲ್ಲಿ ಫ್ರಿಡ್ಜ್ ಯೂಸ್ ಮಾಡಬಾರ್ದು ಅನ್ನೋದೇ ಇರೋವಾಗ, ಅದೇ ತರಕಾರಿನ ನೀವು ಐಸ್ ಕ್ಯೂಬ್ ಅಂದರೆ ತರಕಾರಿಯ ಗುಣಧರ್ಮನೇ ನೀವು ಐಸ್ ಫಾರ್ಮಿಗೆ ಕನ್ವರ್ಟ್ ಮಾಡೋದ್ರಿಂದ ಅದರಲ್ಲಿ ನಿಮಗೆ ಏನು ನ್ಯೂಟ್ರಿಷನ್ ಸಿಕ್ಕಂಗಾಯಿತು, ನೀವೇ ಯೋಚನೆ ಮಾಡಿ. ಅದು ಪೂರ್ತಿಯಾಗಿ ಆ ತರಕಾರಿ ಐಸ್ನ ಗುಣಧರ್ಮಕ್ಕೆ ಬದಲಾವಣೆ ಆಗುತ್ತೆ. ಅದು ತುಂಬ ದಿನಗಳ ತನಕ ನೀವು ಸ್ಟೋರ್ ಮಾಡಿ ತೊಗೊಳ್ಳೋದ್ರಿಂದ ಅದರಿಂದ ನಿಮಗೆ ಏನೂ ಬೆನಿಫಿಟ್ ಆಗೋದಿಲ್ಲ. ಅದ್ರ ಬದಲು ನೀವಿನ್ನು ಎಕ್ಸ್ಟ್ರಾ ನಿಮಗೆ ರೋಗ ಬರಲಿಕ್ಕೆ ಕಾರಣಗಳನ್ನು ನೀವು ದಿನೇ ಆ್ಯಡ್ ಮಾಡ್ತಾ ಹೋಗ್ತಾ ಇರ್ತೀರ. ಅದ್ರ ಬದಲು ನೀವು ಫ್ರೆಶ್ ಆಗಿ ಅದೇ ಬೀಟ್ರೂಟು ಕ್ಯಾರೆಟ್ದು ಬೇಯಿಸಿ ಪಲ್ಯ ಮಾಡ್ಕೊಂಡು ತಿನ್ಬೋದಲ್ವಾ, ಅದನ್ನು ಐಸ್ ಫಾರ್ಮಿಗೆ ಕನ್ವರ್ಟ್ ಮಾಡೋಕ್ಕಿಂತ. ಸುಮ್ಮನೆ ಯಾರೋ ಹೇಳ್ತಾರೆ ಒಳ್ಳೆಯದು ಅಂತ ನಿಮ್ಮ ದೇಹಕ್ಕೆ ಅನಗತ್ಯವಾಗಿ ಇಲ್ಲದೇ ಇರೋದನ್ನೆಲ್ಲ ಆ್ಯಡ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ನಿಮ್ಮದು ಆರೋಗ್ಯ ಸ್ಥಿತಿ ಚೆನ್ನಾಗಿದೆ, ಜೀರ್ಣಕ್ರಿಯೆ ಚೆನ್ನಾಗಿದೆ ಅನ್ನೋವಾಗ ಏನೂ ಎಕ್ಸ್ಟ್ರಾ ನಾವು ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಹೇಗೆ ನಾರ್ಮಲಾಗಿ ನೀವು ಊಟ ತಿಂಡಿ ಮಾಡ್ತೀರೋ ಅದು ಮಾಡ್ಕೊಳ್ಳಿ, ದಿನನಿತ್ಯ ತುಪ್ಪ ಬಳಸಿ, ಮೈಗೆ ಎಣ್ಣೆ ಹಚ್ಕೊಳ್ಳಿ, ನಾರ್ಮಲಾಗಿರೋಂಥ ಒಳ್ಳೆಯ ಆಹಾರವನ್ನು ಸೇವಿಸಿ, ಅಷ್ಟೇ ಸಾಕಾಗುತ್ತೆ. ಸುಮ್ಮನೆ ಎಲ್ಲದನ್ನೂ ನಾವು ಫಾಲೋ ಮಾಡೋಕ್ಕೆ ಹೋಗಿ ಆರೋಗ್ಯನ ಹದಗೆಡಿಸ್ಕೋಬೇಡಿ. ಎಷ್ಟೋ ಜನ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ಹಿಸ್ಟ್ರಿ ತೊಗೊಳ್ಳೋವಾಗ ಕೇಳಿದ್ರೆ ಅವರು ತುಂಬ ದಿನದಿಂದ ಈ ಥರದ್ದೆಲ್ಲ ಅಭ್ಯಾಸ ರೂಢಿಸ್ಕೊಂಡಿರ್ತಾರೆ. ರಾತ್ರಿ ಎಲ್ಲ ಜೀರಿಗೆ ಮತ್ತು ಸೋಂಪು ಕಾಳನ್ನ ನೆನೆಸಿ ಬೆಳಗ್ಗೆ ಅದ್ರ ಕಷಾಯ ಮಾಡ್ಕೊಂಡು ಕುಡಿತಾರೆ. ದಿನನಿತ್ಯ ಮಾಡ್ತಾ ಹೋದರೆ ಒಂದು ಸ್ವಲ್ಪ ದಿನ ತನಕ ಚೆನ್ನಾಗಿರುತ್ತೆ. ಆಮೇಲೆ ಅದರದ್ದೇ ಆದ ಅಡ್ಡ ಪರಿಣಾಮಗಳು, ಉಷ್ಣತೆ ಜಾಸ್ತಿ ಆಗ್ತಾ ಹೋಗುತ್ತೆ ದೇಹದಲ್ಲಿ. ಆದ್ದರಿಂದ ನಾರ್ಮಲಾಗಿ ನೀವು ಊಟ ತಿಂಡಿ ಮಾಡ್ಕೊಳ್ಳಿ, ಬೇರೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋದು ಬೇಕಾಗಲ್ಲ. ನಮಸ್ಕಾರ.